ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿಸಿತಿಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು. ಅವರು ನಮ್ಮನ್ನು ಅಗಲಿಲ್ಲ. ಯಾಕೆ ಅಂದರೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಒಂದು ಭಾವ ಇದ್ದೇ ಇದೆ. ಇವತ್ತು ನಾನು ನೀವು ಎಲ್ಲ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಎಂದರೆ ಅವರು ನೀಡಿದ ಸಂವಿಧಾನದ ಒಂದು ಭಾಗವಾಗಿ ನಾವು ಇವತ್ತು ಪ್ರತಿದಿನ ಅವರ ನೆನಪು ನಮ್ಮ ಮನಸ್ಸಿನಲ್ಲಿ ಕಣ್ಣು ಮುಂದೆ ಇದ್ದೇ ಇದೆ. ಯಾರು ದೀನರು, ದಲಿತರು, ಯಾರಿದರೆ ಸಮಾಜದ ಅತ್ಯಂತ ತಳಮಟ್ಟದಲ್ಲಿ ಇದ್ದರೋ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಪ್ರತಿರೂಪವಾಗಿ ಇವತ್ತು ಕಟ್ಟಕಡೆ ಮನುಷ್ಯನು ಕೂಡ ಸಮಾಜಮುಖಿಯಾಗಿ ಬಂದು ಇವತ್ತು ನುಡಿದಾನೆ, ಅವನ ಜೀವನವನ್ನು ಕಟ್ಕೊಂಡಿದ್ದಾನೆ. ಅದೆಲ್ಲ ಯಶಸ್ಸು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಜೊತೆಗೆ ಅವರ ಆಶಯ ಏನಿದೆ ಆ ಆಶಯವನ್ನು ನಾವು ಈಡೇರಿಸೋದ್ರ ಮೂಲಕ ಅವರಿಗೆ ನಾವು ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕೆ ಹೊರತು ಬೇರೆ ವಿಚಾರದಲ್ಲಿ ಅಲ್ಲ. ಅವರ ಆಶಯವನ್ನು ಈಡೇರಿಸೋದು ಅಂದರೆ ದೀನದಲಿತರನ್ನು ಮುನ್ನೆಲೆಗೆ ತರೋದು, ನಮ್ಮ ಭಾರತವನ್ನು ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಮುನ್ನಡೆಸೋದೇ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಅವರ ಆಶಯವನ್ನು ಈಡೇರಿಸಿದ ಮಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಯಾವ ಮಟ್ಟಕ್ಕೆ ಬೇಕಾಗುತ್ತೆ, ಯಾವ ಮುಂದಕ್ಕೆ ಹೋಗ್ಬೋದು, ಸಾಮಾನ್ಯರು ಎಲ್ಲರೂ ಸಾಮಾನ್ಯರು ಎಲ್ಲ ರೈಟ್ಸ್ ಇದೆ. ಎಲ್ಲ ರೈಟ್ಸ್ ಬಿಟ್ಕೊಂಡು ಎಲ್ಲರೂ ಬದುಕೋದು, ಯಾರು ಗೊತ್ತೋದಿಲ್ಲ, ಯಾರು ತಿಳಿಯೋದಿಲ್ಲ, ಎಲ್ಲ ಜನರು ಒಂದೇ ಅಂತ ನಮಗೆ ಸಂವಿಧಾನವನ್ನು ಕೊಟ್ಟು ನಮಗೆ ಇಡೀ ಲೋಕದಲ್ಲಿ ಯಾವ ಸಂವಿಧಾನ ಒಳ್ಳೆ ಸಂವಿಧಾನ ಅಂದರೆ ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗೋ ಸಂವಿಧಾನ ಅಂದರೆ ಒಂದೇ ಸಂವಿಧಾನ. ಆ ರೀತಿಯ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆಗಿ ಈಗಾಗಲೇ ನಾವು 75ನೇ ವರ್ಷ ಈಗ ತಾನೇ ನವಂಬರ್ 20ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಇಷ್ಟು ವರ್ಷ ಆದಮೇಲೆ ಇನ್ನೂ 100 ವರ್ಷ ಮುಂದೆ ಹೋಗ್ಬೋದು ಅಂತಂತ ನಮ್ಮ ಸಂವಿಧಾನ ಮಾತ್ರ. ಆ ಸಂವಿಧಾನ ಕೊಟ್ಟ ನಮ್ಮ ಅಂಬೇಡ್ಕರ್ ಅವರಿಗೆ ರೆಸ್ಪೆಕ್ಟ್ಸನ್ನು ಸಲ್ಲಿಸಿ ಈ ಆಚರಣೆ ಬಂದರೆ ಎಲ್ಲರಿಗೂ